ಬರದ ಈ ಸನ್ನಿವೇಶದಲ್ಲಿ ಎಳೆಯ ಮಕ್ಕಳ ಊಟವನ್ನು ಕದಿಯುವಂತಹ ಖದೀಮರಿದ್ದಾರೆ. ನೋಡಿ, ಇಲ್ಲಿ ಒಂದ್ ಕಡೆ ಹಾವೇರಿಯಲ್ಲಿ ಚಿಕ್ಕ ಮಕ್ಕಳ ಬಿಸಿಯೂಟದ ಗ್ಯಾಸ್ ಸಿಲಿಂಡರ್ಗಳನ್ನ ಲಾಕ್ ಓಪನ್ ಮಾಡಿ ಕದ್ಕೊಂಡು ಹೋಗಿದ್ದಾರೆ. ಬಿಸಿಯೂಟ ಕೇಂದ್ರದ ಬೀಗ ಒಡೆದು 2 ಸಿಲಿಂಡರ್ಗಳನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ದಿನಸಿ ದಾಸ್ತಾನು ಯಾವುದನ್ನು ಮುಟ್ಟಿಲ್ಲ, ಸಿಲಿಂಡರ್ ಮಾತ್ರ ಕದ್ಕೊಂಡು ಪರಾರಿಯಾಗಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಶಿಗ್ಗಾವಿಯ ಹುಲಿಕಟ್ಟಿ ಗ್ರಾಮದ ಬಿಸಿಯೂಟ ಕೇಂದ್ರವನ್ನ ಈ ರೀತಿ ಓಪನ್ ಮಾಡಿ ಗ್ಯಾಸ್ ಸಿಲಿಂಡರ್ ಕದ್ಕೊಂಡು ಹೋಗಿದ್ದಾರೆ. ಚಿಕ್ಕ ಮಕ್ಕಳ ಊಟ ಕಿತ್ಕೊಳ್ಳುವಂತ ನೀಚ ಕೃತ್ಯ ಇದು. ಅವ್ರಿಗೆ ಅನ್ನ ಬೇಯಿಸಿ ಹಾಕೋಕೆ ಸಿಲಿಂಡರ್ ಇಲ್ಲ, ಈಗ ಕದ್ಕೊಂಡು ಹೋಗಿದ್ದಾರೆ. ಪುಟ್ಟದೊಂದು ಶಾಲೆ, ಹಾವೇರಿಯ ಶಿಗ್ಗಾವಿಯ ಹುಲಿಕಟ್ಟಿ ಗ್ರಾಮದಲ್ಲಿ ಪುಟ್ಟದೊಂದು ಶಾಲೆ. ಆ ಶಾಲೆಗೆ ಬರುವಂತಹ ಕೆಲವು ಮಕ್ಕಳು, ಆ ಮಕ್ಕಳಿಗೆ ಒಂದು ಊಟ ಬೇಯಿಸೋದಕ್ಕೆ ಅಂತ ಎತ್ತಿಟ್ಟುಕೊಂಡಿದ್ದಂತಹ 2 ಸಿಲಿಂಡರ್ಗಳನ್ನ ರೂಮ್ನ ಬೀಗ ಒಡೆದು, ಬಿಸಿಯೂಟ ಕೇಂದ್ರದ ಬೀಗ ಒಡೆದು ಕದ್ಕೊಂಡು ಹೋಗಿದ್ದಾರೆ. ದಿನಸಿ ಸಾಮಾನು ಯಾವುದನ್ನು ಮುಟ್ಟಿಲ್ಲ, ಅದರ ಸಿಲಿಂಡರ್ಗಳನ್ನ ಮಾತ್ರ ಕದ್ಕೊಂಡು ಹೋಗಿದ್ದಾರೆ. 2 ಸಿಲಿಂಡರ್ಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಗ್ಯಾಸ್ ಬರದ ಈ ಸನ್ನಿವೇಶದಲ್ಲಿ ಎಳೆಯ ಮಕ್ಕಳ ಊಟವನ್ನು ಕದಿಯುವಂತಹ ಖದೀಮರಿದ್ದಾರೆ. ನೋಡಿ, ಇಲ್ಲಿ ಒಂದ್ ಕಡೆ ಹಾವೇರಿಯಲ್ಲಿ ಚಿಕ್ಕ ಮಕ್ಕಳ ಬಿಸಿಯೂಟದ ಗ್ಯಾಸ್ ಸಿಲಿಂಡರ್ಗಳನ್ನ ಲಾಕ್ ಓಪನ್ ಮಾಡಿ ಕದ್ಕೊಂಡು ಹೋಗಿದ್ದಾರೆ. ಬಿಸಿಯೂಟ ಕೇಂದ್ರದ ಬೀಗ ಒಡೆದು 2 ಸಿಲಿಂಡರ್ಗಳನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ದಿನಸಿ ದಾಸ್ತಾನು ಯಾವುದನ್ನು ಮುಟ್ಟಿಲ್ಲ, ಸಿಲಿಂಡರ್ ಮಾತ್ರ ಕದ್ಕೊಂಡು ಪರಾರಿಯಾಗಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಶಿಗ್ಗಾವಿಯ ಹುಲಿಕಟ್ಟಿ ಗ್ರಾಮದ ಬಿಸಿಯೂಟ ಕೇಂದ್ರವನ್ನ ಈ ರೀತಿ ಓಪನ್ ಮಾಡಿ ಗ್ಯಾಸ್ ಸಿಲಿಂಡರ್ ಕದ್ಕೊಂಡು ಹೋಗಿದ್ದಾರೆ. ಚಿಕ್ಕ ಮಕ್ಕಳ ಊಟ ಕಿತ್ಕೊಳ್ಳುವಂತ ನೀಚ ಕೃತ್ಯ ಇದು. ಅವ್ರಿಗೆ ಅನ್ನ ಬೇಯಿಸಿ ಹಾಕೋಕೆ ಸಿಲಿಂಡರ್ ಇಲ್ಲ, ಈಗ ಕದ್ಕೊಂಡು ಹೋಗಿದ್ದಾರೆ. ಪುಟ್ಟದೊಂದು ಶಾಲೆ, ಹಾವೇರಿಯ ಶಿಗ್ಗಾವಿಯ ಹುಲಿಕಟ್ಟಿ ಗ್ರಾಮದಲ್ಲಿ ಪುಟ್ಟದೊಂದು ಶಾಲೆ. ಆ ಶಾಲೆಗೆ ಬರುವಂತಹ ಕೆಲವು ಮಕ್ಕಳು, ಆ ಮಕ್ಕಳಿಗೆ ಒಂದು ಊಟ ಬೇಯಿಸೋದಕ್ಕೆ ಅಂತ ಎತ್ತಿಟ್ಟುಕೊಂಡಿದ್ದಂತಹ 2 ಸಿಲಿಂಡರ್ಗಳನ್ನ ರೂಮ್ನ ಬೀಗ ಒಡೆದು, ಬಿಸಿಯೂಟ ಕೇಂದ್ರದ ಬೀಗ ಒಡೆದು ಕದ್ಕೊಂಡು ಹೋಗಿದ್ದಾರೆ. ದಿನಸಿ ಸಾಮಾನು ಯಾವುದನ್ನು ಮುಟ್ಟಿಲ್ಲ, ಅದರ ಸಿಲಿಂಡರ್ಗಳನ್ನ ಮಾತ್ರ ಕದ್ಕೊಂಡು ಹೋಗಿದ್ದಾರೆ. 2 ಸಿಲಿಂಡರ್ಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಗ್ಯಾಸ್ ಬರದ ಈ ಸನ್ನಿವೇಶದಲ್ಲಿ ಎಳೆಯ ಮಕ್ಕಳ ಊಟವನ್ನು ಕದಿಯುವಂತಹ ಖದೀಮರಿದ್ದಾರೆ. ನೋಡಿ, ಇಲ್ಲಿ ಒಂದ್ ಕಡೆ ಹಾವೇರಿಯಲ್ಲಿ ಚಿಕ್ಕ ಮಕ್ಕಳ ಬಿಸಿಯೂಟದ ಗ್ಯಾಸ್ ಸಿಲಿಂಡರ್ಗಳನ್ನ ಲಾಕ್ ಓಪನ್ ಮಾಡಿ ಕದ್ಕೊಂಡು ಹೋಗಿದ್ದಾರೆ. ಬಿಸಿಯೂಟ ಕೇಂದ್ರದ ಬೀಗ ಒಡೆದು 2 ಸಿಲಿಂಡರ್ಗಳನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ದಿನಸಿ ದಾಸ್ತಾನು ಯಾವುದನ್ನು ಮುಟ್ಟಿಲ್ಲ, ಸಿಲಿಂಡರ್ ಮಾತ್ರ ಕದ್ಕೊಂಡು ಪರಾರಿಯಾಗಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಶಿಗ್ಗಾವಿಯ ಹುಲಿಕಟ್ಟಿ ಗ್ರಾಮದ ಬಿಸಿಯೂಟ ಕೇಂದ್ರವನ್ನ ಈ ರೀತಿ ಓಪನ್ ಮಾಡಿ ಗ್ಯಾಸ್ ಸಿಲಿಂಡರ್ ಕದ್ಕೊಂಡು ಹೋಗಿದ್ದಾರೆ. ಚಿಕ್ಕ ಮಕ್ಕಳ ಊಟ ಕಿತ್ಕೊಳ್ಳುವಂತ ನೀಚ ಕೃತ್ಯ ಇದು. ಅವ್ರಿಗೆ ಅನ್ನ ಬೇಯಿಸಿ ಹಾಕೋಕೆ ಸಿಲಿಂಡರ್ ಇಲ್ಲ, ಈಗ ಕದ್ಕೊಂಡು ಹೋಗಿದ್ದಾರೆ. ಪುಟ್ಟದೊಂದು ಶಾಲೆ, ಹಾವೇರಿಯ ಶಿಗ್ಗಾವಿಯ ಹುಲಿಕಟ್ಟಿ ಗ್ರಾಮದಲ್ಲಿ ಪುಟ್ಟದೊಂದು ಶಾಲೆ. ಆ ಶಾಲೆಗೆ ಬರುವಂತಹ ಕೆಲವು ಮಕ್ಕಳು, ಆ ಮಕ್ಕಳಿಗೆ ಒಂದು ಊಟ ಬೇಯಿಸೋದಕ್ಕೆ ಅಂತ ಎತ್ತಿಟ್ಟುಕೊಂಡಿದ್ದಂತಹ 2 ಸಿಲಿಂಡರ್ಗಳನ್ನ ರೂಮ್ನ ಬೀಗ ಒಡೆದು, ಬಿಸಿಯೂಟ ಕೇಂದ್ರದ ಬೀಗ ಒಡೆದು ಕದ್ಕೊಂಡು ಹೋಗಿದ್ದಾರೆ. ದಿನಸಿ ಸಾಮಾನು ಯಾವುದನ್ನು ಮುಟ್ಟಿಲ್ಲ, ಅದರ ಸಿಲಿಂಡರ್ಗಳನ್ನ ಮಾತ್ರ ಕದ್ಕೊಂಡು ಹೋಗಿದ್ದಾರೆ. 2 ಸಿಲಿಂಡರ್ಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಎಲ್ಪಿಜಿ ಸಿಗದೆ ಕಂಗಾಲಾಗಿದ್ದಾರೆ ಆಟೋ ಚಾಲಕರು. ಕಾರವಾರ ನಗರದ ಶೇಜ್ವಾಡ್ ಗೋ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಗ್ಯಾಸ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತು ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಕವರ್ ಮಾಡ್ತಾ ಇದೆ. ಕಳೆದ 4-5 ದಿನಗಳಿಂದ ಕಾರವಾರದಲ್ಲಿ ಅದೆಷ್ಟು ಎಲ್ಪಿಜಿಗಾಗಿ ತತ್ವಾರ ಉಂಟಾಗಿದೆ. ಆಟೋ ಎಲ್ಪಿಜಿಗಾಗಿ ಆಟೋ ಚಾಲಕರು ಹೈರಾಣಾಗಿ ಹೋಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕಾರವಾರದಲ್ಲಿ ಕ್ಯೂ ನಿಂತ್ಕೊಂಡಿದ್ರು. ಇವತ್ತು ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದಾರೆ. ಮಧ್ಯ ಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಕೂಡ ಜಾಸ್ತಿ. ಅದರಲ್ಲೂ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕೂಡ ಪರದಾಡ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದಲ್ಲೂ ಕೂಡ ಗ್ಯಾಸ್ಗಳು ಲಭ್ಯ ಇಲ್ಲದೆ ಇರುವುದರಿಂದ ಆಟೋ ಚಾಲಕರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಆಕ್ರೋಶಗೊಂಡಂತಹ ಚಾಲಕರು ಕೂಡ ಇವತ್ತು ಕಾರವಾರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗಿ ಕೂಡ ಬಂದಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕೂಡ ಈಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈಗ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ನಗರದ
ಬಸ್ ನಿಲ್ದಾಣದ ಮುಂಭಾಗದಿಂದ ಹೊರಟಂತ ಆಟೋ ಚಾಲಕರು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕಾರವಾರದ ಶೇಜವಾಡದಲ್ಲಿರುವಂತಹ ಗೋ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ಗಳು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಕೂಡ ನಿರ್ಭರವಾಗಿರುವಂತದ್ದು. ಒಟ್ಟಿನಲ್ಲಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾ ನಿರತರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಆಕ್ಚುಲಿ ಈಗ ಗ್ಯಾಸ್ನ ಸಮಸ್ಯೆ ಯಾವ ರೀತಿಯಾಗಿ ಕಾಡ್ತಾ ಇದೆ ಸರ್? ಸರ್, ಈಗ ಕಳೆದ 7 ದಿನಗಳಿಂದ ಕಾರವಾರದಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಗ್ಯಾಸ್ ಪಂಪ್ನವ್ರ ಹತ್ರ ನಾವು ಅಥವಾ ಜಿಲ್ಲಾ ಆಡಳಿತಕ್ಕೆ ಈಗ ಇದ್ರ ಬಗ್ಗೆ ನಾವು ಕಳೆದ ಒಂದು 4-5 ದಿನಗಳಿಂದ ತಿಳಿಸಿದ್ರು ಸರಿಯಾದ ಯಾವುದೇ ಅಧಿಕಾರಿಗಳು ತಹಶೀಲ್ದಾರ್ ಇರಬಹುದು ಅಥವಾ ಗ್ಯಾಸ್ ಪಂಪ್ನವರು ಇರಬಹುದು ದಿನಕ್ಕೊಂದು ಹಾರೈಕೆ ಉತ್ತರ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಗ್ಯಾಸ್ ಪಂಪ್ನವ್ರು ಏನ್ ಹೇಳ್ತಿದ್ರು ಕೇಳಿದ್ರೆ ಗ್ಯಾಸ್ಗಳು ನಮ್ಮಲ್ಲಿ ಇದೆ, ಬಟ್ ರಿಫಿಲ್ ಮಾಡ್ಲಿಕ್ಕೆ ನಮ್ಮಲ್ಲಿ ಪಂಪ್ಗಳಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಿನ್ನೆ ಕೇಳಿದ ಅಧಿಕಾರಿಗಳು ಕೇಳಿದಾಗ ನಮ್ಮಲ್ಲಿ ಯಾವುದೇ ಪ್ಲಾಂಟ್ನಲ್ಲಿ ಗ್ಯಾಸ್ಗಳಿಲ್ಲ, ಆ ಹಿನ್ನೆಲೆಯಲ್ಲಿ ನಮಗೆ ಗ್ಯಾಸ್ ಬರ್ಲಿಕ್ಕೆ ಇನ್ನೂ ಎಷ್ಟು ದಿನ ಆಗತ್ತೆ ಅಂತ ಹೇಳಿ ನಾವು ಅಧಿಕೃತವಾಗಿ ಹೇಳಲಿಕ್ಕಾಗಲ್ಲ ಅಂದ್ರು. ಈ ದಿನ ನಾವು ನಿನ್ನೆ ಅಲ್ಲೇ ಸ್ಟ್ರೈಕ್ ಮಾಡ್ಲಿಕ್ಕೆ ಹೋಗಿದ್ರು. ಕಡೆಗೆ ಅಧಿಕಾರಿಗಳಲ್ಲಿ ಬೇಡ ಅಂತ ಹೇಳೋ ಹಿನ್ನೆಲೆಯಲ್ಲಿ ಇವತ್ತು ಈ ದಿನ ಗ್ಯಾಸ್ ಪಂಪ್ನವರು ಬೆಳಗ್ಗೆ 11 ಗಂಟೆ ಕಾಲ್ ಮಾಡಿಬಿಟ್ಟು ನಿಮಗೆ 130 ರೂಪಾಯಿಗೆ ನೀವು ಗ್ಯಾಸ್ ದರ ಕೊಡ್ಲಿಕ್ಕೆ ನಾವು ಕೊಡ್ತೇವೆ ಗ್ಯಾಸ್ ಪ್ರತಿ ಲೀಟರ್ಗೆ, ನೀವು ಆದ್ರೆ ನೀವು ಅಬ್ಜೆಕ್ಷನ್ ಮಾಡಬಾರ್ದು, ಹೋರಾಟ ಮಾಡಬಾರ್ದು ಅಂತೇಳಿ ನಾವು ಹೇಳೋದು ಏನು ಕೇಳಿದ್ರೆ ಈಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಯಾವ ರೇಟ್ ಇದೆಯಲ್ಲ ಅದೇ ರೇಟ್ ಅವ್ರು ಕೊಡ್ಲಿ. ಅವರು ಅದನ್ನ ಬಿಟ್ಟು ಈಗ ಇವ್ರಿಗೊಂದು ಸಪರೇಟ್ ಆಗಿ ದರ ನಿಗದಿಪಡಿಸ್ಲಿಕ್ಕೆ ಆಗಲ್ಲ. ಈಗ ಯಾವುದೇ ರೇಟ್ ಅನ್ನು ನಿಗದಿಪಡಿಸೋದು ಜಿಲ್ಲಾಡಳಿತ. ಈಗ ಜಿಲ್ಲಾಡಳಿತ ಮಾತನ್ನು ಇವ್ರು ಕೇಳದೆ ಏಕಾಏಕಿ ಇವರು 130 ರೂಪಾಯಿ ಏರಿಸಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನಾಗ್ತಿದೆ ಕೇಳಿದ್ರೆ ಆಟೋ ಚಾಲಕರಿಗೆ ದಿನದ ಈಗ ಬಾಡಿಗೆಯಿಂದ 60% ರಿಕ್ಷಾಗಳು ಮನೆಯಲ್ಲಿ ಕೂಡ ಸರಿ ಇದೆ. ಅಂದ್ರೆ ಯುದ್ಧದ ನೆಪದಲ್ಲಿ ಹಗಲು ದರೋಡೆ ಮಾಡೋ ಪ್ರಯತ್ನ ಇದು. ಹೌದು ಸರ್, ಯುದ್ಧದ ನೆಪದಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಕೆಲವೊಂದು ಟೈಮ್ ಈ ಹಿಂದೆ ಏನಾಗಿತ್ತು ಕೇಳಿದ್ರೆ ಸರ್, ಅವರು 99 ರೂಪಾಯಿ ಮಾಡಿದ್ರು. ಅವಾಗ ನಾವು ಇದೇ ಭಟ್ಕಳದಲ್ಲಿ ನಮ್ಮ ಆಟೋ ತಾಲೂಕಿನವರು ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿದಾಗ ಗೋಗೆಸ್ನವರು ಅವ್ರು 85 ರೂಪಾಯಿ ಮಾಡಿದ್ರು. ಒಂದು ತಾಸು ಕೊಟ್ಟರು, ನಂತರ ಮತ್ತದನ್ನು ಅವರು ಸ್ಟಾಪ್ ಮಾಡಿದ್ರು, ಮತ್ತೆ ಜಾಸ್ತಿ ರೇಟ್ ಮಾಡ್ತಾರೆ. ನಾವು ಹೇಳೋದು ಏನೋ ಕೇಳಿದ್ರೆ ಸರ್, ಈಗ ಜಿಲ್ಲಾಡಳಿತಗಳು ಈಗ 5 ರೂಪಾಯಿಗಳು ಜಾಸ್ತಿ ತಗೊಂಡ್ರೆ ಫೀಸ್ ಇರ್ಬೋದು ಪ್ರತಿಯೊಂದು. ಈಗ ಎಲ್ಲಾ ಪಂಪ್ಗಳಲ್ಲಿ ಒಂದ್ ರೇಟ್ ಇರ್ತಂತ, ಹಾಗಾದ್ರೆ ಇವ್ರಿಗೆ ಕೇಳೋರು ಯಾರೇ ಇಲ್ವಾ? ಇವರು ಮನ್ಸಿಗೆ ಕಂಡಿದ್ರೆ ರೇಟ್ ಮಾಡ್ತಾರೆ ಅಂತ ಹೇಳಿ ಅಂತ ಪಂಪ್ಗಳನ್ನು ಸೀಸ್ ಮಾಡ್ಲಿ ಸರ್. ಅದನ್ನ ಬಿಟ್ಟು ಅವ್ರ ಸರ್ಕಾರಗಳೇ ಬೇರೆ ಪಂಪ್ ತಂದು ಜನರಿಗೆ ಅವರು ಅದನ್ನ ಗ್ಯಾಸ್ ಸಿಗೋ ತರ ಮಾಡ್ಬೇಕು ಸರ್. ಅವರು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.